ಪತ್ರಕರ್ತರ ಮಿತ್ರರಿಗೂ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಹಾರ್ದಿಕವಾದ ಶುಭಾಶಯಗಳನ್ನು ಹೇಳುತ್ತಾ ತಮ್ಮ ಎಲ್ಲರಿಗೂ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿರುವ ಎಲ್ಲ ಮುಖಂಡರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ನಾಯಕರಾಗಿರುವಂಥ ಹಮೀದ್ ಮುಷ್ರಿಫ್ ಅವರು ಉಪಸ್ಥಿತಿದ್ದಾರೆ. ಅದೇ ರೀತಿಯಾಗಿ KPCC ಕಾರ್ಯದರ್ಶಿಯಾದಂಥ ಮೊಹಮ್ಮದ್ ರಫೀಕ್ ಟಪಾಲ್ ಅವರು ಉಪಸ್ಥಿತಿದ್ದಾರೆ. ಅದೇ ರೀತಿಯಾಗಿ ಇನ್ನೊಬ್ಬರ ಮುಖಂಡರಾಗಿರುವಂಥ MC ಮುಲ್ಲಾ ಅವರು ಕೂಡ ಸರ್ ಕೂಡ ಇಲ್ಲಿ ಉಪಸ್ಥಿತಿದ್ದಾರೆ. ಅದೇ ರೀತಿಯಾಗಿ ಇನ್ನೊಬ್ಬರು ನಮ್ಮ ಮುಖಂಡರಾಗಿರುವಂಥ ಅಬ್ದುಲ್ ರಜಾಕ್ ವರ್ತಿ ಸರ್ ಕೂಡ ಇಲ್ಲಿ ಉಪಸ್ಥಿತಿದ್ದಾರೆ. ಎಲ್ಲ ವಿಜಯಪುರದ ಪತ್ರಿಕಾ ಬಂಧುಗಳಿಗೆ, ಎಲ್ಲ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮಗಳ ಪ್ರತಿನಿಧಿಗಳಿಗೆ ರಂಜಾನ್ ಹಬ್ಬದ ಹಾಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶ ಏನಂದರೆ, ತಮಗೆಲ್ಲರಿಗೆ ಗೊತ್ತಿದ್ದ ಹಾಗೆ ರಾಜ್ಯದಲ್ಲಿ 2 ಕಡೆ ವಿಧಾನಸಭೆಯ ಉಪಚುನಾವಣೆ ಬಂದಿದೆ. ಒಂದು ದಾವಣಗೆರೆ, ಒಂದು ಬಾಗಲಕೋಟೆ. ಅದಕ್ಕಾಗಿ ಇವು 2 ಮತಕ್ಷೇತ್ರದ ಉಪಚುನಾವಣೆ ಇರೋದರಿಂದ ಒಂದು ವಿಶೇಷವಾಗಿ ಒಂದು ದಾವಣಗೆರೆಯ ಏನು ಉಪಚುನಾವಣೆ ಇದೆ, ಅಲ್ಲಿ ನಮ್ಮ ಹಿರಿಯ ನಾಯಕರಾದ ಮಾಜಿ ಸಚಿವರಾದ ದಿವಂಗತ ನಮ್ಮ ಶಾಮನೂರು ಶಿವಶಂಕರಪ್ಪ ಅವರು ನಿಧನ ಹೊಂದಿದ್ದರಿಂದ ಅದು ಒಂದು ಉಪಚುನಾವಣೆ ಬಂದಿದೆ. ಅದ್ರ ಜೊತೆಗೆ ಬಾಗಲಕೋಟೆಯ ಮೇಟಿಯವರು ನಿಧನ ಆಗಿದೆ, ಅದು ಕೂಡ ಉಪಚುನಾವಣೆ ಬಂದಿದೆ. ಅದಕ್ಕಾಗಿ ನಮ್ಮ ಒಂದು ವಿಜಯಪುರ ಜಿಲ್ಲೆಯ ಅಲ್ಪಸಂಖ್ಯಾತರ ಎಲ್ಲ ಪಕ್ಷದ ಮುಖಂಡರ ಒಂದು ಮನವಿ ಏನಿದೆ ಅಂದರೆ, ನಮ್ಮ ಪಕ್ಷದ ಎಲ್ಲ ರಾಜ್ಯದ ಒಂದು ಕೇಂದ್ರದ ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿ ಒಂದು ವಿನಂತಿ ನಾವು ಮಾಡ್ತಾಯಿದ್ದೇವೆ ಇವತ್ತು. ಏಕೆಂದರೆ ದಾವಣಗೆರೆಯಲ್ಲಿ 80,000 ಮತದಾರರು ಅಲ್ಪಸಂಖ್ಯಾತರು ಇರೋದರಿಂದ ಮತ್ತು ದಿವಂಗತ ನಮ್ಮ ಮಾಜಿ ಮಂತ್ರಿಗಳು, ನಮ್ಮ ಹಿರಿಯ ನಾಯಕರಾದಂಥ ಶಿವಶಂಕರಪ್ಪ ಅವರು, ಅವರ ಒಂದು ಕನಸು ಕೂಡ ಇತ್ತು ಮೊದಲು. ಅವರ ಒಂದು ಒಂದು ವಚನ ಕೂಡ ನಮ್ಮ ಹೋದ ಎಲೆಕ್ಷನ್ ಚುನಾವಣೆಯಲ್ಲಿ, ಮುಂದಿನ ಚುನಾವಣೆಯಲ್ಲಿ ನಾವು ದಾವಣಗೆರೆಯ ನಂದೇ ಒಂದು ಕ್ಷೇತ್ರ ನಾನು ಬಿಟ್ಟುಕೊಟ್ಟು ನಾನು ಅಲ್ಪಸಂಖ್ಯಾತರಿಗೆ ಅವಕಾಶ ಮಾಡಿಕೊಡ್ತೀನಿ ಅಂತೇಳಿ ಶಾಮನೂರು ಶಿವಶಂಕರಪ್ಪ ಅವರು ಹೇಳಿದ್ರು. ಅದರ ಪ್ರಯುಕ್ತವಾಗಿ ಇವತ್ತು ನಾವು ಕೂಡ ನಮ್ಮ ಪಕ್ಷದ ನಾಯಕರಲ್ಲಿ ಮತ್ತು ವಿಶೇಷವಾಗಿ ನಮ್ಮ ಸಚಿವರಾದ ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಸಾಹೇಬರಲ್ಲಿ ಒಂದು ವಿನಂತಿ ಮಾಡ್ತಾಯಿದ್ದೇವೆ. ಅವರು ಮುಂದೆ ನಿಂತು ಏನದ ಇವತ್ತು ದಾವಣಗೆರೆಯ ವಿಧಾನಸಭೆ ಮತಕ್ಷೇತ್ರದಿಂದ ಇವತ್ತು ಉಪಚುನಾವಣೆ ಇದೆ. ಅಲ್ಲಿ ಏನದ ಒಂದು ಅಲ್ಪಸಂಖ್ಯಾತರಲ್ಲಿ, ಯಾಕಂದರೆ ಸಾಕಷ್ಟು ಅಭ್ಯರ್ಥಿಗಳು ಅಲ್ಲಿ ಆಯ್ಕೆ ಬರುವಂಥ ಸಮರ್ಥ ಅಲ್ಪಸಂಖ್ಯಾತರ ನಾಯಕರು ಇರೋದರಿಂದ ಅಲ್ಲಿ ಅವರು ಮಾನ್ಯ ಮಲ್ಲಿಕಾರ್ಜುನ ಅವರಲ್ಲಿ ಒಂದು ವಿನಂತಿ ಏನಂದರೆ, ತಾವು ಒಂದು ಸಮರ್ಥ ಅಭ್ಯರ್ಥಿಯಲ್ಲಿ ಭಾಳಷ್ಟು ಇರೋದರಿಂದ ಅವರಿಗೇನದ ಒಂದು ಅವರಲ್ಲಿ ಕೂಡ ನಾವು ಅಲ್ಪಸಂಖ್ಯಾತರ ಮುಖಂಡರು ಇವತ್ತು ವಿನಂತಿ ಮಾಡ್ತಾಯಿದ್ದೇವೆ. ಮತ್ತು ಇದು ಕೊಡೋದ್ರಿಂದ ಏನಾಗ್ತದಂದ್ರೆ, ಆ ಮಾನ್ಯ ದಿವಂಗತ ಶಾಮನೂರು ಶಿವಶಂಕರಪ್ಪ ಅವರಿಗೆ ಒಂದು ಆತ್ಮಕ್ಕೆ ಶಾಂತಿ ಕೂಡ ಸಿಗ್ತದೆ ಇವತ್ತು. ಯಾಕಂದರೆ ಅವರ ಒಂದು ಇಚ್ಛೆಯ ಪ್ರಕಾರ ತಾವು ನಡ್ಕೊಂಡ್ರೆ, ಅಲ್ಪಸಂಖ್ಯಾತರ ಅಭ್ಯರ್ಥಿಗೆ ತಾವು ನಿಲ್ಲಿಸಿ ಒಂದು ಶಾಸಕ ಮಾಡಿದರೆ, ಮಾನ್ಯ ದಿವಂಗತ ಶಾಮನೂರು ಶಿವಶಂಕರಪ್ಪ ಅವರಿಗೆ ಒಂದು ಆತ್ಮಕ್ಕೆ ಶಾಂತಿ ಕೂಡ ಸಿಗ್ತದೆ. ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಅದಕ್ಕಾಗಿ ಇವತ್ತು ಹೆಚ್ಚಿನ ಮತ ಅಲ್ಲಿ ಇರೋದರಿಂದ ಮತ್ತು ಇನ್ನೊಂದು ಹೇಳಬೇಕಂದ್ರೆ, ಮಾನ್ಯ ಸಚಿವರಾದ ಶ್ರೀ ಮಲ್ಲಿಕಾರ್ಜುನ ಸಾಹೇಬರಲ್ಲಿ ಒಂದು ವಿನಂತಿ ಏನು ಮಾಡ್ತೀವಿ ಅಂದರೆ, ಇಡೀ ದಾವಣಗೆರೆಯ ಜಿಲ್ಲೆಯಲ್ಲಿ ತಮಗೆ ಒಂದು ರಾಜಕೀಯ, ತಮ್ಮ ಕುಟುಂಬಕ್ಕೆ ಒಂದು ರಾಜಕೀಯ ಜೀವನ ಕೊಟ್ಟಂಥ ಅಲ್ಪಸಂಖ್ಯಾತರನ್ನು ಮತದಾರಿದ್ದಾರೆ. ತಮಗೆ ಯಾವಾಗಲೂ ತಮ್ಮ ಕುಟುಂಬಕ್ಕೆ ಕೈ ಬಿಟ್ಟಿಲ್ಲ. ತಾವು ಪ್ರತಿಯೊಂದು ಸಂದರ್ಭದಲ್ಲಿ ವಿಧಾನಸಭೆ ಇರಲಿ, ವಿಧಾನ ಪರಿಷತ್ ಸಂದರ್ಭ ಬರಲಿ ಮತ್ತು ಲೋಕಸಭೆಯಲ್ಲಿ ಕೂಡ ಎಲ್ಲ 100ಕ್ಕೆ 100 ಮತ ಇವತ್ತು ಮುಸಲ್ಮಾನ ಸಮಾಜದವರು ಹಾಕಿ ತಮಗೆ ಒಂದು ರಾಜಕೀಯದಲ್ಲಿ ತಮಗೆ ಎಲ್ಲ ಸ್ಥಾನ ದೊರಕಿಸ್ಕೊಡುವಂಥ ಆಯ್ಕೆ ಮಾಡಿ ಅವರು ಕೊಡುವಂಥ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಅದೇ ಥರ ರಂಜಾನ್ ಹಬ್ಬದ ಈದ್ ಮುಬಾರಕ್ನು ಹೇಳುತ್ತಾ, ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಿಮಗೆ ಗೊತ್ತಿದೆ, ವಿಷಯ ಆಲ್ರೆಡಿ ಪ್ರಸ್ತಾಪವಾಗಿದೆ. ಏನಪ್ಪ ಅಂತಂದರೆ, ಕಾಂಗ್ರೆಸ್ ಪಕ್ಷದಲ್ಲಿ
ಒಂದು ಅಲ್ಪಸಂಖ್ಯಾತರು ಒಂದು ಯಾವಾಗಲೂ ಬೆನ್ನೆಲುಬಾಗಿ ನಿಂತಾರೆ. ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯದ ನಂತರ ಇಷ್ಟು ದಿವಸ ಆಳ್ವಿಕೆ ಮಾಡಲಾಗಲಿ, ಇಷ್ಟು ಸ್ಟೇಟ್ ರೂಲ್ ಮಾಡೋದಾಗಲಿ, ಕೇಂದ್ರ ಇರಲಿ, ಎಲ್ಲಿ ನೋಡಿದ್ರೂ ಅಲ್ಪಸಂಖ್ಯಾತರದ ತಮ್ಮದೇ ಆದ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ಏನಿದೆಲ್ಲ ಕಾಂಗ್ರೆಸ್ ಪಕ್ಷಕ್ಕಿದೆ. ಈಗೇನಿದೆ, ಈಗ ವಿಷಯ ಏನಪ್ಪ ಪ್ರಸ್ತಾವ ಆಗಿದೆ ಅಂತಂದರೆ, ಎರಡು ಕಡೆ ನಮ್ಮ ಉಪಚುನಾವಣೆ ಅದಾವೆ. ಒಂದು ಕಡೆ ಅಂತೂ ನಮ್ಮ ಶಾಸಕರಾದ ಮೇಟಿಯವರ ನಿಧನದಿಂದ ತೆರವಾದ ಒಂದು ಬಾಗಲಕೋಟಿದೆ. ಇನ್ನೊಂದೇನಿದೆ, ನಮ್ಮ ದಾವಣಗೆರೆಯಲ್ಲಿ ನಮ್ಮ ಮುತ್ಸದ್ದಿ ರಾಜಕಾರಣಿ ನಮ್ಮೆಲ್ಲರ ನಾಯಕರು. ಯಾಕಂದ್ರೆ ಅಂಥ ನಾಯಕರು ಹೆಚ್ಚು ಸಿಗಂಗಿಲ್ಲ. ಅಷ್ಟು ದೀರ್ಘಾಯುಷ್ಯ ಅವರು ಶಾಸಕರಾಗಿ ಅವರು ಆಡಳಿತ ನಡೆಸಿದ್ದವರು, ಸರ್ಕಾರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದವರು, ಒಂದು ತಮ್ಮದೇ ಆದ ಒಂದು ಸೆಕ್ಯುಲರ್ ಕ್ರೆಡೆನ್ಷಿಯಲ್ ಇದ್ದ ನಾಯಕರಾದ ನಮ್ಮ ಶಾಮನೂರು ಶಿವಶಂಕರಪ್ಪ ಅವ್ರ ನಿಧನ ಆದಂಥ ಅಲ್ಲಿ ಒಂದು ದಾವಣಗೆರೆಯಲ್ಲಿ ಇದು ವೇಕೆಂಟ್ ಆಗಿದೆ, ಖಾಲಿ ಆಗಿದೆ. ಅಲ್ಲಿನೂ ಈಗ ನಮ್ಮ ಉಪಚುನಾವಣೆ ಆಲ್ರೆಡಿ ಅನೌನ್ಸ್ ಆಗಿದೆ. ಸೋಮವಾರ ತನಕ ನಾವು ನಾಮಿನೇಷನು ಕೊಡಬೇಕು. ಬಟ್ ಒಂದೇನು ಕೊರಳಿದೆಪ್ಪ ಅಂತಂದ್ರೆ, ಕಾಂಗ್ರೆಸ್ ಪಕ್ಷದಲ್ಲಿ ಈಗ ನಾವು 136 ಜನ ಇದ್ದೆವು ಶಾಸಕರಿದ್ದು. ಎಲ್ಲ ಇದಕ್ಕೂ ಒಂದು ಇರ್ಬೋದು ಎಲ್ಲ ಏನಂತೀರಿ ನೀವು, ಸಮಾಜದಿಂದ ಸಾಕಷ್ಟು MLAಗಳು ಎಲ್ಲ ಧರ್ಮದಿಂದ ಬರಲಿ ಇದ್ದಾರೆ. ಆದರೆ ಎಲ್ಲೇ ಒಂದು ಕೊರತೆ ಅದಂದ್ರೆ ಅದು ಅಲ್ಪಸಂಖ್ಯಾತರ ಸಮಾಜದಿಂದ ಭಾಳ ಕಡಿಮೆ ಜನ ಇದ್ದಾರೆ. ಅದನ್ನು ಒಂದು ಭರ್ಪೂರು ಮಾಡ್ಕೋಬೇಕು, ಅದನ್ನು ಒಂದು ಸರಿಪಡಿಸ್ಕೋಬೇಕಾದ್ರೆ ಇದೊಂದು ಉಪಚುನಾವಣೆ ನಿಮಗೆ ಕೆಲಸಕ್ಕೆ ಬರ್ತದೆ. ಆ ದೃಷ್ಟಿಯಿಂದ ಅಲ್ಪಸಂಖ್ಯಾತರು, ಯಾಕಂದರೆ ಎಲ್ಲೋ ಸ್ವಲ್ಪ ನೊಂದಾರದು, ಅದು ಜನರ ಪ್ರತಿನಿಧಿಗಳು ಕಡಿಮೆ ಇರೋದ್ರಿಂದ ಇಷ್ಟು ದೊಡ್ಡ ಸಂಖ್ಯೆ. ಯಾಕಂದರೆ ಸುಮಾರು 15% ನಮ್ಮ ಜನಸಂಖ್ಯೆ ಇದ್ದನು. ಆ ಲೆಕ್ಕಕ್ಕೆ ನೋಡಿದ್ರೆ ನಾವು 30-35 ಜನ MLA ಇರಬೇಕು. ಈಗ 8-9 ಆದರೆ 10 ತನಕ ಎಲ್ಲ ಪಾರ್ಟಿಯಿಂದ ಕೂಡಿ 10 ಮಂದಿ ಆಗಂಗಿಲ್ಲ. ಇಂಥ ಒಂದು ಸ್ಥಿತಿಯಲ್ಲಿ ಎಲ್ಲೋ ನಮ್ಮ ಪಾರ್ಟಿಗೆ, ನಮ್ಮ ಪಕ್ಷಕ್ಕೆ ಒಂದು ಅಲ್ಪಸಂಖ್ಯಾತರಿಗೆ ನ್ಯಾಯ ಕೊಡಿಸುವಲಾಕ ಒಂದು ಇದು ಬಂದಿದೆ, ಪ್ರಸಂಗ ಬಂದಿದೆ. ಇಂಥಲ್ಲಿ ಸಾಕಷ್ಟು ಜನ ಅಲ್ಲಿ ಇದ್ದಾರೆ. ನಾಳೆ ಬರೀ ಒಬ್ಬರಿಗೂ ಸಾಕಷ್ಟು ಅಲ್ಲಿ ಇದ್ದಾರೆ. ಜಬ್ಬಾರ್ ಸಾಹೇಬ್ರು MLC ಇದ್ದಾರೆ, ಯಾರು ನಮ್ಮ ಕದೀರ್ ಇರ್ಬೋದು, ಇನ್ನು ಪೈಲ್ವಾನ್ ಅಂತಿದ್ದಾರೆ, ಯಾರ್ಯಾರು 3-4 ಜನ ಇದ್ದಾರೆ. ವಿಶೇಷವಾಗಿ ಜಬ್ಬಾರ್ ಸಾಹೇಬರು 3 ಸಲ MLC ಆಗಿ ತಮ್ಮ ಸೇವೆಯನ್ನು ಸರ್ಕಾರದಲ್ಲಿ ಆಗಲಿ ಅಥವಾ ದಾವಣಗೆರೆ ಜನತೆಗೂ ನಾವು ಹೋಗಿ ಕೇಳಿದಾಗ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಲ್ಲಿ ಅವ್ರದ್ದು ತಮ್ಮದೇ ಆದ ಒಂದು ಪಾತ್ರ ಇದೆ. ಮತ್ತೊಂದು ಸರಳರ ಸಜ್ಜನಿಕೆಯ ರಾಜಕಾರಣಿ, ಮುತ್ಸದ್ದಿ, ಸೀನಿಯರ್ ಲೀಡರ್ ಮೈನಾರಿಟಿ ಇದೆ. ಈಗಾಗಲೇ ಅವರು ಮೈನಾರಿಟಿದು ಏನು KPCC ಘಟಕ ಅದಲ್ಲ ಅದರದ್ದು ಅಧ್ಯಕ್ಷರಾಗಿಯೂ ಸಾಕಷ್ಟು ವರ್ಷ ಆಯಿತು. ಅದಕ್ಕೂ ಒಂದು ನ್ಯಾಯ ಒದಗಿಸಿ. ಯಾಕಂದರೆ ಆ ಘಟಕಕ್ಕೆ ಮೊದಲು ಯಾರೂ ಇದನ್ನೇ ಮಾಡ್ತಿದ್ದಿಲ್ಲ, ಹೆಚ್ಚು ಗುರುತೇ ಆಗ್ತಿದ್ದಿಲ್ಲ. ಮತ್ತು ಈಗಿನ ದಿವಸಗಳಲ್ಲಿ ಅಲ್ಪಸಂಖ್ಯಾತರ ಘಟಕ ಅಂದರೆ ಒಂದು KPCಯ ದೊಡ್ಡ ಭಾಗ ಇದ್ದಂಗೆ, ಅದು ಜವಾಬ್ದಾರಿಯುತ ಭಾಗ. ಅಂಥ ಒಂದು ಸನ್ನಿವೇಶದಲ್ಲಿ ನಾವು ಪದೇ ಹೈಕಮಾಂಡ್ ಇದೆ, ನಮ್ಮ ಚೀಫ್ ಮಿನಿಸ್ಟರ್ ಇದ್ದಾರೆ, DCM, ಇನ್ನುಳಿದ ಎಲ್ಲ ನಾಯಕರಿಗೆ ಕೇಳೋದೇನೆಂದ್ರೆ, ನೀವು ಬರುವ ಉಪಚುನಾವಣೆಯಲ್ಲಿ, ದಾವಣಗೆರೆ ಉಪಚುನಾವಣೆ ಒಂದು ಅಲ್ಪಸಂಖ್ಯಾತರ ನಾಯಕರಿಗೆ ಕೊಟ್ಟು ಆರಿಸಿ ತಂದು ಒಂದು ಅಲ್ಪಸಂಖ್ಯಾತರದ ಏನು ಇದು ಇದೆ, ಕಡಿಮೆ ಇದೆ, ಅದು ಭರ್ಪಾಯಿ ಮಾಡಬೇಕು. ಯಾಕಂದರೆ ರಿಪ್ರೆಸೆಂಟೇಷನ್ ಭಾಳ ಕಡಿಮೆ ಇದೆ. MLC ಇರ್ಬೋದು, MLA ಇರ್ಬೋದು, ನೀವು ನಿಗಮ ಮಂಡಳಿಗಳು, ಬೇರೆ ಯಾವುದಾದ್ರೂ ಒಂದು ಇದು ಪೋಸ್ಟ್ ಆದರೂ ನಮ್ಮದು ಇದು ಕಡಿಮೆ ಇದೆ ಭಾಳ ನೋಡಲಿಕ್ಕೆ. ಅದೊಂದು ಸರಿಪಡಿಸಬೇಕು. ಯಾಕಂದ್ರೆ ಈಗ ನೋಡ್ಲಾಕತ್ತೀರಿ ಹ್ಯಾಂಗೆ ಬೇರೆ ಜನರು ಮುಸ್ಲಿಂ ವೋಟ್ ಬ್ಯಾಂಕ್ ಸಲುವಾಗಿ ಹ್ಯಾಂಗೆ ಬೇರೆ ಪಕ್ಷ ಬರ್ತಾರೆ. ಅಂಥ ಸ್ಥಿತಿಯೊಳಗೆ ನಮ್ಮ ವೋಟ್ ಬ್ಯಾಂಕ್ ಏನಿದೆ, ನಮ್ಮ ಅಲ್ಪಸಂಖ್ಯಾತರೇನು ಬೆನ್ನೆಲುಬಾಗಿ ಕಾಂಗ್ರೆಸ್ಗೆ ನಿಂತಾರೆ. ಯಾವುದು ಅನ್ಕಂಡೀಷ್ನಲಿ, ಯಾವುದು ಕಂಡೀಷನ್ ಇರದೆ ಇವತ್ತು ಒಂದು ಯಾವುದಾದ್ರೂ ಸಮಾಜ ಕಾಂಗ್ರೆಸ್ಗೆ ಇದು ಮಾಡ್ತಾಯಿರ್ತಾರೆ, ಸಪೋರ್ಟ್ ಮಾಡ್ತಾಯಿದ್ರೆ ಅದು ಒಂದು ಮುಸ್ಲಿಂ ಸಮಾಜ, ಅಲ್ಪಸಂಖ್ಯಾತರ ಸಮಾಜ. ಇದು ಒಂದು ಗಮನಕ್ಕೆ ಇಟ್ಕೊಂಡು ಅಲ್ಲಿ ಒಂದು ಅಲ್ಪಸಂಖ್ಯಾತರಿಗೆ ಅಭ್ಯರ್ಥಿಗೆ ಇರಿಸಿ ತಮ್ಮ ಇದು ಏನಪ್ಪ ನ್ಯಾಯವನ್ನು ಮೆರಿಬೇಕಂತೇಳಿ ಕೇಳಿಕೊಂಡು ನನ್ನ ಮಾತು ಮುಗಿಸ್ತೀನಿ. ಸಮಸ್ತ ನಾಡಿನ ಜನತೆಗೆ ರಂಜಾನ್ ಹಬ್ಬದ ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈಗ ನಮ್ಮ ಮುಲ್ಲಾ ಸಾಹೇಬರು, ಟಪಾಲ್ ಸಾಹೇಬ್ರು ಹೇಳ್ಯಾರ, ದಾವಣಗೆರೆ ಮತ್ತು ಬಾಗಲಕೋಟೆ 2 ಬಾಯ್ ಎಲೆಕ್ಷನ್ ಅದ. ಅಲ್ಲಿ ನಮ್ಮ ಮೇಟಿ ಸಾಹೇಬ್ರ ಮಲ್ಲಿಕಾರ್ಜುನ್ ಅವ್ರಿಗೆ ಟಿಕೆಟ್ ಆಗ್ತೈತೆ ಅಂತ ಹೇಳಕತ್ತಾರೆ. ಒಂದು ದಾವಣಗೆರೆಗೆ ಅಲ್ಲಿ ಮುಸ್ಲಿಂ ಸಮಾಜ ಹೆಚ್ಚದ, ಅಲ್ಲಿ ಎಲ್ಲ ಮುಸ್ಲಿಂ ಸಮಾಜ ಮುಖಂಡರು ಒಂದು ಮನವಿ ಮಾಡಿರಿ ಅಂತ ಮಾಡ್ಲಿಕ್ಕತ್ತೀವಿ ನಾವು ಹೈಕಮಾಂಡ್ಗೆ. ಒಂದು ನಮ್ಮ ಮೈನಾರ್ಟಿಗೆ ಒಂದು ಅಲ್ಲಿ ಟಿಕೆಟ್ ಕೊಡ್ರಿ, ಒಂದು 80,000 ವೋಟ್ ಅದಾವೆ, 89,000. ಅಲ್ಲಿ ನಮ್ಮ ಶಿವಶಂಕರಪ್ಪ ಅವರು ಒಂದು ಮನವಿ ಮಾಡಿದ್ರಂತೆ,
ಮುಂದಿನ ಸರ್ತಿ ಮೈನಾರಿಟಿಯವ್ರು ನಾವೇ ಗೆದ್ದು ಕೊಡ್ತೀವಿ ಅಂತ. ಅದರ ಸಲುವಾಗಿ ನಾವು ಎಲ್ಲರೂ ಕೂಡಿ ಇವತ್ತು ನಿಮ್ಮ ಪ್ರೆಸ್ ಅವ್ರ ಮುಂದೆ, ಮೀಡಿಯಾ ಮುಂದೆ, ಎಲ್ಲರ ಮುಂದೆ ನಾವು ಮನವಿ ಮಾಡ್ಲಿಕ್ಕತ್ತೀವಿ. ನಾವು ಹೈಕಮಾಂಡ್ ಅವ್ರಿಗೆ ಹೇಳಿ ಒಂದು ನಮ್ಮ ಮೈನಾರಿಟಿ ಟಿಕೆಟ್ ಕೊಡ್ರಂತ ವಿನಂತಿ ಮಾಡ್ಲಿಕ್ಕತ್ತೀವಿ. ಮುಂದೆ ಏನು ಹೈಕಮಾಂಡ್ ಏನು ಡಿಸಿಷನ್ ತಗೋತೈತಿ ಅದಕ್ಕೆ ನಾವು ಎಲ್ಲರೂ ಬದ್ದಾಗಿ ಕೆಲಸ ಮಾಡ್ತೀವಿ. ನಮಸ್ಕಾರ. ಎಲ್ಲ ಮಿತ್ರರಿಗೆ ಮೊಟ್ಟ ಮೊದಲಾಗಿ ಈ ರಂಜಾನ್ ಹಾಗೂ ಉಗಾದಿದ ಶುಭಾಶಯಗಳು ಹೇಳ್ತಾ, ತಮ್ಮೆಲ್ಲರಿಗೂ ಗೊತ್ತಿದ್ದಂತೆ 2 ಮತಕ್ಷೇತ್ರದಲ್ಲಿ ಬಾಯ್ ಎಲೆಕ್ಷನ್ ಇರೋದ್ರಿಂದ ಬಾಗಲಕೋಟೆಯಲ್ಲಿ ನಮ್ಮ ಮೇಟಿ ಸಾಹೇಬ್ರವ್ರ ಮಗ ಅವರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದು ಮಲ್ಲಿಕಾರ್ಜುನ ಅವರಿಗೆ ಅದು ಭಾಳ ಸಂತೋಷದ ವಿಷಯ. ಏಕೆಂದರೆ ಅಲ್ಲಿ ಅವರು ಸತತ ಬಹಳಷ್ಟು ದುಡಿದ ಕಿಸಿ ಅಲ್ಲಿ ಎಲ್ಲ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ಅವ್ರ ಮಗ ಕೊಟ್ಟಂದ್ರೆ ಅವರು ಆರಿಸಿ ಬರ್ತಾರೆ. ಅದು ಒಂದು ಚಲೋ ಕೆಲಸ ಆಗಿದೆ. ಅದು ಅಲ್ಲದೆ ಇನ್ನು ದಾವಣಗೆರೆಯಲ್ಲಿ ಇನ್ನು ನಮ್ಮ ಹಿರಿಯರು ಶಾಮನೂರು ಶಿವಶಂಕರಪ್ಪ ಅವರು ನಿಧನ ಆದ ನಂತರ ಆ ಬಾಯ್ ಎಲೆಕ್ಷನ್ ಇರೋದರಿಂದ ಇಡೀ ಕರ್ನಾಟಕದಲ್ಲಿ ಮೈನಾರಿಟಿ ಅಂದರೆ ಮುಸಲ್ಮಾನರು ಕಾಂಗ್ರೆಸ್ಗೆ ಬೆನ್ನು ನಿಂತು 82% ವೋಟ್ ಹಾಕಿ ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ಮೂಲ ಕಾರಣ. ಆದ್ದರಿಂದ ಆ ಕ್ಷೇತ್ರದಲ್ಲಿ ಸುಮಾರು 82ರಿಂದ 85 ಸಾವಿರ ಮುಸ್ಲಿಂ ಮತಬಾಂಧವರು ಇರುವುದರಿಂದ ಅಲ್ಲಿ ಒಂದು ಮುಸಲ್ಮಾನ್ ಕ್ಯಾಂಡಿಡೇಟ್ ಬರಲಿಕ್ಕೆ ಸಾಧ್ಯತೆ ಇದೆ. ನಮ್ಮ ಹಿರಿಯರಾದಂಥ ಜಬ್ಬಾರ್ ಖಾನ್ ಹುನ್ನಳ್ಳಿಯವರು MLC ಆಗಿಯೂ ಕೆಲಸ ಮಾಡಿದ್ದಾರೆ, ಪಕ್ಷದಲ್ಲಿ ಸತತ ದುಡಿದಿದ್ದಾರೆ. ಅವರಿಗೆ ಟಿಕೆಟ್ ಕೊಟ್ಟರೆ ಅಲ್ಲಿ ಆರ್ಸ್ ಬರಲಿಕ್ಕೆ ಸಾಧ್ಯತೆ ಇದೆ. ಮತ್ತು KPCC ಅಧ್ಯಕ್ಷರು ಮತ್ತು AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗೆ, ರಾಹುಲ್ ಗಾಂಧೀಜಿ ಅವರಿಗೆ ಹಾಗೂ DK ಶಿವಕುಮಾರ್ ಅವರಿಗೆ, ನಮ್ಮ MB ಪಾಟೀಲ್ ಸಾಹೇಬರಿಗೆ, ಸಿದ್ದರಾಮಯ್ಯಜಿ ಅವರಿಗೆ ನಾವೆಲ್ಲರಿಗೂ ವಿನಂತಿ ಮಾಡೋದೇನಪ್ಪ ಅಂದ್ರೆ, ಯಾವ ರೀತಿ ಮೈನಾರಿಟಿ ಮಂದಿ ನಿಮ್ಮ ಬೆನ್ನು ಹತ್ತಿದ್ದಾರೆ ಅದೇ ರೀತಿ ತಾವು ನಮ್ಮ ಜನಾಂಗಕ್ಕೆ ಟಿಕೆಟ್ ಕೊಟ್ಟು ಅವ್ರು ಆರಿಸಿ ತರಲಿಕ್ಕೆ ಒಂದು ಸತತ ಪ್ರಯತ್ನ ಮಾಡಬೇಕು. ಯಾಕೆಂದ್ರೆ ನಾವು ಎಲ್ಲರೂ ಕಾಂಗ್ರೆಸ್ ಸಲುವಾಗಿ ಸತತ ದುಡಿದು ಸಹಿತ ತಾವು ನೋಡ್ತೀರಿ, ಬಿಜಾಪುರನಾಗೂ 8 ಮತಕ್ಷೇತ್ರ ಅದಾವೆ. ಎಲ್ಲ ಸಮಾಜ ವರ್ಗಕ್ಕೆ ನಾವು ವೋಟ್ ಹಾಕ್ತೀವಿ. ಆದರೆ ಒಂದು ಮೈನಾರಿಟಿಗೆ ವೋಟ್ ಹಾಕಿ ತೊಗೊಂಡು ಬರ್ಲಾಕ ಎಷ್ಟು ಕಷ್ಟ ಆಗ್ತೈತೆ ಅನ್ನೋದು ತಮಗೆ ಗೊತ್ತಿದೆ. ಆದರೂ ದಾವಣಗೆರೆಯಲ್ಲೂ ಕೂಡ ಅದೇ ರೀತಿ ಇರೋದ್ರಿಂದ ಒಂದು ಮೈನಾರಿಟಿ ಜನಾಂಗಕ್ಕೆ ತಾವು ಟಿಕೆಟ್ ಕೊಟ್ಟಂದ್ರೆ ಪಕ್ಷದ ಮೇಲೆ ಏನು ವಿಶ್ವಾಸ ಅದ ಆ ವಿಶ್ವಾಸ ಮತ್ತಿಷ್ಟು ಹೆಚ್ಚು ಬೆಳೀತಿಲಿಕ್ಕೆ ಸಾಧ್ಯತೆ ಅದ. ನಾವು ದಯಮಾಡಿ ಎಲ್ಲ KPCC ಮುಖಂಡರಲ್ಲಿ ಮತ್ತು AICC ಮುಖಂಡರಲ್ಲಿ ನಾವು ಕಳ್ಕಳಿಯಿಂದ ವಿನಂತಿ ಮಾಡ್ಕೋತೀವಿ, ನಮ್ಮ ಮುಸ್ಲಿಂ ಜನಾಂಗಕ್ಕೆ ಅಲ್ಲಿ ಟಿಕೆಟ್ ಕೊಟ್ಟು ಒಂದು ಮುಸ್ಲಿಂ ಜನಾಂಗಕ್ಕೆ ಒಂದು ಪ್ರತಿನಿಧಿ ಹೆಚ್ಚು ಮಾಡಲಿಕ್ಕೆ ತಾವೆಲ್ಲ ಪ್ರಯತ್ನ ಮಾಡ್ತಿರತ್ತೆ ತಮ್ಮ ಮೇಲೆ ವಿಶ್ವಾಸದ. ತಾವೆಲ್ಲರೂ ದಯಮಾಡಿ ಅಲ್ಲಿ ಮೈನಾರಿಟಿ ಸಮಾಜಕ್ಕೆ ಒಂದು ಟಿಕೆಟ್ ಕೊಟ್ಟು ತಾವೆಲ್ಲರೂ ನಿಂತ ಆರಿಸಿ ತೊಗೊಂಡು ಬರಬೇಕು. ಅದು ನಮ್ಮದು ಮತ್ತು ಪಕ್ಷದ ಎಲ್ಲ ಕರ್ತವ್ಯ ಇದೆ. ನಾವು ಕೂಡ ಅಲ್ಲಿ ಹೋಗಿ ಎಲ್ಲ ನಾವು ಬಿಜಾಪುರದಿಂದ ಮುಖಂಡರು ಹೋಗಿ ಆ ಎಲೆಕ್ಷನ್ನಾಗ ಕೆಲಸ ಮಾಡಲಿಕ್ಕೆ ನಾವು ಸಿದ್ಧರಿದ್ದೀವಿ. ಆದ್ದರಿಂದ ತಾವೆಲ್ಲ ದಯಮಾಡಿ ಒಂದು ಯಾವುದೇ ಇದು ಇಟ್ಕೊಂಡು ಕಿಸಿ ಪಕ್ಷ ಸಂಬಂಧ ಸತತ ದುಡ್ದವ್ರಿಗೆ ಪರಿಗಣಿಸಿ 80% ವೋಟ್ ಹಾಕಿ ಕರ್ನಾಟಕನಾಗ ಕಾಂಗ್ರೆಸ್ ಸರ್ಕಾರ ಬಂದಿದ್ದರಿಂದ ಆ ಪಕ್ಷದ ಒಂದು ಆದ್ಯ ಕರ್ತವ್ಯ ಅದ. ಈ ಟಿಕೆಟನ್ನು ಅವ್ರಿಗೆ ಕೊಳ್ಳೇಬೇಕು. ನಾವೆಲ್ಲರೂ ಒತ್ತಾಯ ಮಾಡ್ತಾಯಿದ್ದು, ತಮ್ಮಲ್ಲಿ ಕಳ್ಕಳಿಂದ ರಿಕ್ವೆಸ್ಟ್ ಕೂಡ ಮಾಡ್ಕೋತಾ ಇದ್ದು, ತಾವು ದಯಮಾಡಿ ಮೈನಾರಿಟಿಗೆ ಒಂದು ಟಿಕೆಟ್ ಕೊಟ್ಟು ನಮಗೆಲ್ಲ ಸಹಕಾರ ಮಾಡಬೇಕಂತ ತಮ್ಮಲ್ಲಿ ನಾವು ವಿನಂತಿಸ್ಕೊತೀವಿ. ನಮ್ಮ ಬೇಡಿಕೆ ಏನಂದರೆ ನಮ್ಮ ಸಮಾಜ ಕೊಡುವಂಥದ್ದು, ಅಭಿವೃದ್ಧಿ ಸೂಚಕ ಮಗ ಕೊಡಬಾರ್ದಿಲ್ಲ. ಅಲ್ಲ, ಈಗ ನಿಮ್ಮ ಸಮಾಜದವರೇ ಇಲ್ಲ, ನಮ್ಮ ಮುಸ್ಲಿಂ ಸಮಾಜದ ಯಾರಿಗಾದ್ರೂ ಲೀಡರ್ ಕೊಡಲಿಲ್ಲ ಅಂದರೆ ಸಾಮರ್ಥ್ಯ 50,000 ವೋಟ್ಸ್ಲಿಂದ ನಾವು ಸೋಲಿಸ್ತೀವಿ ಅಂತ ಓಪನ್ ಆಗಿ ಚಾಲೆಂಜ್ ಮಾಡ್ತಾರೆ. ಯಾರೋ ಒಬ್ರು ಹೇಳಿದ್ರೆ ಅದಕ್ಕೆ ನಮ್ಗೆ ಸಂಬಂಧ ಇಲ್ಲ. ಒಬ್ರಿಬ್ರು ಹೇಳಿದ್ರೆ ಯಾರೋ ಒಬ್ರು ಹೇಳಿದ್ರೆ ಅಂದ್ರೆ ಅದಕ್ಕೆ ಸಂಬಂಧ ಇಲ್ಲ. ನಮ್ಮ ಪಕ್ಷನಾಗ ನಾವು ದುಡ್ದೀವಿ, ನಮ್ಮ ಪಕ್ಷನಾಗ ನಮ್ಮ ಎಲ್ಲ ಐತಿ, ನಮ್ಮ ಕರ್ತವ್ಯದ ಕೇಳೋದು ನಾವು ಕೇಳ್ತಾ ಇದ್ದೀವಿ. ಅದು ಕಾಂಟ್ರವರ್ಸಿ ಹೇಳೋ ಪ್ರಶ್ನೆನೇ ಬರುವುದಿಲ್ಲ. ಎಷ್ಟೋ ವೇದಿಕೆಗಳಿಂದ ಮುಖಾಂತರ ದಾವಣಗೆರೆಯಿಂದ ಬೆಂಗಳೂರು ದಿಲ್ಲಿವರೆಗೆ ಎಷ್ಟೋ ಜನ ಮೈನಾರಿಟಿ ಕೊಡ್ರಿ ಅಂತೇಳಿ ಬರೀ ಮೈನಾರಿಟಿ ಲೀಡ್ರೇ ಅಲ್ಲ, ಬೇರೆ ಸಮಾಜದ ಲೀಡರ್ನೂ ಹೋಗ್ಯಾರ. ದೊಡ್ಡ ಲೀಡರ್ಸ್, ಮಿನಿಸ್ಟರ್ಸ್ ಇದ್ದಾರೆ, MLAs ಇದ್ದಾರೆ,
ಅವರೆಲ್ಲರೂ ಇಲ್ಲಿ ಮೈನಾರಿಟಿ ಕೊಟ್ಟರೆ ನ್ಯಾಯ ಆಗುತ್ತದೆ. ಯಾಕಂದರೆ ಶಾಮನೂರು ಶಿವಶಂಕರಪ್ಪ ಅವರು ತಮ್ಮ ಇದರೊಳಗೆ ಜೀವಂತ ಇದ್ದಾಗೆ ಅವ್ರು ಹೇಳ್ಯಾರ, ಇದು ನಂದು ಲಾಸ್ಟ್ ಕೊನೆಯ ಎಲೆಕ್ಷನ್, ಮುಂಬರೋ ದಿನಗಳಲ್ಲಿ ನೀವು ಯಾರೂ ಇದು ಮಾಡಬೇಡಪ್ಪ ಡಿಸ್ಟರ್ಬ, ಮುಂಬರೋ ನಾನೇ ಹೇಳಾಕ್ತೀನಿ, ನಾನು ಒಂದು ಅಲ್ಪಸಂಖ್ಯಾತರು ಕೊಡೋದು ಹೇಳಾಕ್ತೀನಿ ಅಂತ. ಇಂಥ ಒಂದು ಪರಿಸ್ಥಿತಿ ಒಳಗೆ ಅವ್ರ ಆತ್ಮಿಕ ಶಾಂತಿನೂ ಸಿಗಬೇಕಲ್ಲ. ಆ ಒಂದು ಎಲ್ಲ ಮೈನಾರಿಟಿಗೆ ಕೊಡಬೇಕಾದ್ರೆ ಯಾರೂ ಬ್ಯಾಡ ಅನ್ನಂಗಿಲ್ಲ. ಯಾರೋ ಒಂದು ಇಬ್ಬರು ಮೂರು ಮಂದಿ ಅವ್ರ ಹಿಂಬಾಲಕರದು ಇರ್ತಾರೆ ಅಷ್ಟೇ. ಆ ದೃಷ್ಟಿಯಿಂದ ಅವ್ರ ಹಿಂಬಾಲಕರು ಒಂದು ಇಬ್ಬರು ಮೂರು ಮಂದಿ ಹೇಳೋದ್ರಿಂದ ಏನು ಅದು ಅರ್ಥ ಇಲ್ಲ. ಯಾರು ಮುಸಲ್ಮಾನರಿಗೆ ಖರೀದಿ ಮಾಡೋ ತಾಕತ್ ಯಾರಿಗೂ ಇಲ್ಲ. ಅಲ್ಲ ನೀವೇ ಹೇಳಕತ್ತೀರಿ, ಅದು ನಮ್ಗೇನ ಅದು ಯಾರು ಹೇಳ್ಯಾರ ಅನ್ನೋದು ಹೇಳ್ರಲ್ಲ. ಮತ್ತೆ ಅಲ್ಲ ಯಾರು ಹೇಳ್ಯಾರ ಹೆಸರು ಹೇಳ್ರಿ ನೋಡೋಣ. ನೋಡ್ರಿ, ಎರಡು ಉಪಚುನಾವಣೆಗೆ ಎರಡೂ ಕಡೆ ಮೈನಾರಿಟಿ ಕೇಳಿದ್ರೆ ಅದು ಸರಿ ಅನ್ಸಂಗಿಲ್ಲ. ಅಲ್ಲಿ ಹೆಚ್ಚು ಮಂದಿ ಎಲ್ಲದಾರ ಅಲ್ಲಿ ಕೇಳಾಕತ್ತಾರೆ. ಅಲ್ಲಿ ಮೆಟ್ಟಿ ಸಾಹೇಬ್ರಿಗೆ ಎಲ್ಲ ನಮ್ಮ ಮಂದಿ ಹಾಕ್ತಾರೆ ಅಲ್ಲಿ. ಈಗ ನೀವು 80,000 ಅಬೌವ್ ಮೇಲೆ ನಿಮ್ಮ ಮತಗಳು ಅದೇ ಮತಗಳ ಆಧಾರದ ಮೇಲೆ ಕೊಡ್ಬೇಕಾಗ್ತದೆ. ಅಭಿವೃದ್ಧಿ ನಿಟ್ಟಿನಲ್ಲಿ ಮುಸಲ್ಮಾನರು ಏನು ಕೆಲಸ ಅವರು ಆಗಲಿ ಲೆಟ್ ಕಂಪ್ಲೀಟ್ ಮಾಡಿ ಮುಸಲ್ಮಾನರ ಕೊಡುಗೆ ಏನಿದೆ ಅನ್ನೋದು ಕೂಡ ಸ್ಪಷ್ಟೀಕರಣ ಆಗಿಲ್ಲ. ಆಮೇಲೆ ಅಲ್ಲಿ ಮುಸಲ್ಮಾನರಿಗೆ ಈ ಹಿಂದೆ ಟಿಕೆಟ್ ಕೊಟ್ಟಿದ್ರಾ ಇಲ್ವಾ, ಕೊಡಬೇಕಾಗಿದೆಯಾ, ಏನದು ಟೋಟಲ್ ಮ್ಯಾಂಡೇಟರಿ ಏನಿದೆ ನೀವು ಏನದು ನೋಡ್ರಿ, ಒಂದು ಅಭಿವೃದ್ಧಿ ಬಗ್ಗೆ ಹೇಳಿದ್ರಿ. ಅವರು ಒಂದು MLC ಜಬ್ಬಾರ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ಅವರು MLC ಆಗಿನೂ ಅಲ್ಲಿ ನೀವು ಲೋಕಲ್ ನಾವು ಹೋಗಿ ನೋಡಿ ಎಷ್ಟೋ ರಸ್ತೆಗಳು ಅಭಿವೃದ್ಧಿ ಆಗಲಾರ್ದ ರಸ್ತೆಗಳಿಗೆ ಬೇರೆ ಬೇರೆ ಅಭಿವೃದ್ಧಿ ಕೆಲಸ ಅವ್ರು ಮಾಡ್ಯಾರ. ಅದು ನೀವು ಆಲ್ರೆಡಿ TV ಒಳಗೆ ಇದ್ರೊಳಗೆ ನೋಡಿರ್ಬೇಕು, ಅಭಿವೃದ್ಧಿನೇ ಮಾಡ್ಯಾರ. ಮತ್ತೊಂದೇನಿದೆ, ಅಲ್ಲಿ ಮುಸ್ಲಿಮರಿಗೆ ಮೊದಲು ಕೊಟ್ಟಿಲ್ಲ, ಈಗ ಯಾಕೆ ಕೊಡ್ಬೇಕಂತ ಇಂಥದ್ದೊಂದು ಹಾರ್ಡ್ ಫಾಸ್ಟ್ ರೂಲ್ ಇರಲ್ಲ. ಯಾಕಂದ್ರೆ ಒಂದು ಸಮಾಜದಿಂದ ನಾವು ಅದು ಸರಿಪಡಿಸ್ಲಾಕೆ ಎಲ್ಲೂ ಹೋಗ್ಬೋದು. ಮೂರನೇದು ಬರೇ ನಮ್ದು ನೀವು ಇನ್ನೊಂದು ಕ್ವಶನ್ ಏನು ಕೇಳಿದ್ರಿ, 84,000 ಅದ, ಅದೊಂದು ಬೇಸಿಸ್. ಎಲ್ಲೇ ಟಿಕೆಟ್ ಕೊಡಬೇಕಾದ್ರೆ ಸಮಾಜ ಜನಸಂಖ್ಯೆ ಎಷ್ಟು ಅದ ಅನ್ನೋದು ಒನ್ ಆಫ್ ದಿ ಬೇಸಿಸ್, ಅದೇ ಒಂದಲ್ಲ. 84,000 ಅದು ಒಂದು ನಮ್ಮ ಕಡೆ ಇದು ಇದ್ದಂಗೆ, ಅದು ಬಾಂಡೋಲ್ ಇದ್ದಂಗೆ. ಅದು ಬಿಟ್ಟು ಈಗ ನಂತರ ನಮ್ಮ ದಲಿತ ಓಟ್ ಮುಂದಿರೋದು OBC ಅದಾವೆ, ಲಿಂಗಾಯತರು ಹಾಕ್ತಾರೆ, ನಮ್ಗೆ ಬೇರೆಯವ್ರು ಎಲ್ಲರೂ ಹಾಕ್ತಾರೆ. ಕಾಂಗ್ರೆಸ್ ಪಕ್ಷದ ಓಟ್ಸ್ ಅವ್ರಿವ್ರು ಅಂತೇನಿಲ್ಲ. ಇಂಥ ಒಂದು ಹಾಂ ರೀ, ಗೆಲುವು ಅಲ್ಲಿ ಈಜಿ ಕಟ್ಟಿಟ್ಟ ಬುತ್ತಿ. ಯಾಕಂದರೆ ಇಡೀ ಕರ್ನಾಟಕದಿಂದ ಎಲ್ಲ ಮುಖಂಡರು ಅಲ್ಲಿ ಹೋಗಿ ಅದೇನು ಇದು ಅದಲ್ಲ, ಅಲ್ಲಿ ಮನೆಗೆ ಹೋಗಿ ಮಾಡೋದು ನಮ್ಮದೊಂದು ಇಚ್ಛೆ ಅದ. ಅವ್ರಿಗೆ ಮಾಡ್ಬೇಕು. ಸೀನಿಯರ್ ಪರ್ಸನ್ ಅವ್ರು 70 3 ಸಲ MLC ಆಗ್ಯಾರ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ, ಮೆಚ್ಯೂರಿಟಿ ಇದೆ, ಸರ್ಕಾರದ ಆಗು ಹೋಗುಗಳ ಬಗ್ಗೆ ಅವ್ರಿಗೆ ಅರಿಕೆ ಇದೆ. ಇಂಥ ಒಂದು ದೃಷ್ಟಿಯಲ್ಲಿ ಅಲ್ಲಿ ಕೊಡಬೇಕು. ಯಾಕಂದ್ರೆ ನಮ್ಗೆ ಸಮಾಧಾನ ಮಾಡೋದು ಒಂದು ಇಂಪಾರ್ಟೆಂಟ್ ಇದೆಲ್ಲ. ಪಕ್ಷದ ಮುಂದೆ ಎಲ್ಲಕ್ಕಿಂತ ದೊಡ್ಡ ಇದು ಏನಪ್ಪ ಅಂತಂದ್ರೆ ಮೈನಾರಿಟಿಗೆ ಹೆಂಗೆ ಸಮಾಧಾನ ಮಾಡ್ಬೇಕು. ಎಲ್ಲರೂ ಸಮಾಧಾನ ಅದಾರ, ನೀವು ಯಾವುದೇ ಸಮಾಜ ತಗೋರಿ, ಸಾಕಷ್ಟು ಪ್ರಾತಿನಿಧ್ಯ ಅದ. ಆದರೆ ಒಂದೇ ಒಂದು ಸಮಾಜ ಪ್ರತಿನಿಧಿ ಯಾರಿಗೆ ಸಿಕ್ಕಿಲ್ಲ ಅಂದರೆ ಅದು ಮೈನಾರಿಟಿ, ಅಲ್ಪಸಂಖ್ಯಾತರು, ಮುಸಲ್ಮಾನರು. ಅದಕ್ಕೊಂದು ನ್ಯಾಯ ಒದಗಿಸ್ಬೇಕು. ಈಗ ಮೈನಾರಿಟಿ ಕಮ್ಯುನಿಟಿಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅಂದರೆ ಬಂಡಾಯ ಅಭ್ಯರ್ಥಿ ನಿಲ್ಲಿಸ್ತೀರಾ? ಸಿ ದಟ್ ಈಸ್ ಹೈಪೋಥೆಟಿಕಲ್ ಕ್ವಶನ್. ಅದೆಲ್ಲ ಹಂಗಾಗ್ತದೋ ಹಿಂಗಾಗ್ತದೋ ಪಕ್ಷದ ಒಂದು ವೇಳೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡದೇ ಇದ್ರೆ ನಿಮ್ಮ ಅಲ್ಪಸಂಖ್ಯಾತ ಹೈಕಮಾಂಡ್ ಏನು ಹೇಳ್ತಿತ್ತು ಅದು ನಾವು ಕೇಳಬೇಕಲ್ರಿ. ನಾವು ವಿಚಾರ ಮಾಡ್ತಿದ್ವಿ, ಪಾರ್ಟಿ ಬಿಟ್ಟು ಹೆಂಗೆ ಮಾಡ್ತೀವಿ. ಅವಾಗ ಏನು ಆಗ್ತಿದ್ವಿ ನಾವು ಅವಾಗ ವಿಚಾರ ಮಾಡಿ ಅದ್ರ ಬಗ್ಗೆ ನಿರ್ಣಯ. ಬೇರೆ ಪಕ್ಷಗಳಲ್ಲಿ ಕುಟುಂಬ ರಾಜಕಾರಣ ನಡೀತಾ ಇತ್ತು, ಈಗ ಕಾಂಗ್ರೆಸ್ನಲ್ಲಿ ನಡೀತಿದೆ, ಅದನ್ನು ತಾವು ವಿರೋಧಿಸ್ತಾ ಇದ್ದೀವಿ. ಮತ್ತೆ ಅದು ಅದಕ್ಕೆ ನಮ್ದೊಂದು ಮನವಿ ಐತಿ. ಯಾಕಂದ್ರೆ ನಮ್ದು ಸಮಾಜ ಕೇಳೋರಲ್ಲ. ಈಗ ಅಹಿಂದವರು ಕೇಳತ್ತಾರ. ಅಲ್ಲಿ ದಾವಣಗೆರೆಯಲ್ಲಿ ಅಹಿಂದ ಸಮಾಜದಿಂದ ಅಲ್ಲಿ ಒತ್ತಾಯ ಐತಿ. ಅದ್ರ ಜೊತೆಗೆ ನಮ್ಮ ಅಲ್ಪಸಂಖ್ಯಾತರು ಒತ್ತಾಯ ಮಾಡತ್ತಾರ. ಅದಕ್ಕಾಗಿ ನಾವು ಪಕ್ಷದ ನಾಯಕರಿಗೆ ನಮ್ಮದೊಂದು ವಿನಂತಿ ಅನ್ನೋದು, ನೀವು ಯಾವ ರೀತಿ ಶಿಗ್ಗಾಂವ್ ಒಳಗೆ ನಮ್ಮ ಪಠಾಣರಾವ್ ಕೊಡಬೇಕು ಬರ್ತದಿಲ್ಲ ಬರೋಲ್ಲ, ಬೊಮ್ಮಾಯಿಯವ್ರ ಮಗನ ವಿರುದ್ಧ ನೋಡಿ ಎಷ್ಟು ಅಂತರದಿಂದ ಹೆಚ್ಚು ಲೀಡ್ದಿಂದ ಬಂದರು ಪಠಾಣವರು. ಆ ರೀತಿ ನಮಗೂ ಒಂದು ದಾವಣಗೆರೆಗೆ ಅವಕಾಶ ಐತಿ ಬರೋದು. ತಾವೆಲ್ಲ ಮುನ್ನಿತ್ತು ಏನದ ನಮ್ಮದು. ಮತ್ತು ಯಾಕೆ ನಾವು ಮಲ್ಲಿಕಾರ್ಜುನ ಸಾಹೇಬ್ರಿಗೆ ಪದೇ ವಿನಂತಿ ಮಾಡ್ತೀವಂದ್ರೆ, ಅವರ ಕುಟುಂಬಕ್ಕೆ ಅಲ್ಪಸಂಖ್ಯಾತರ ವಿಶೇಷವಾದಂಥ ಅವ್ರ ರಾಜಕೀಯ ಜೀವನದಲ್ಲಿ ಪ್ರತಿಯೊಂದಲ್ಲಿ ಆಕ್ಸಿಜನ್ ಆಗಿ ಅವ್ರ ಕೆಲಸ ನಮ್ಮ ಸಮಾಜದವ್ರು ಮಾಡ್ಯಾರ. ಅದಕ್ಕೆ ಒಂದು ಋಣ ಮುಟ್ಸುವಂಥ ಒಂದು ಅವಕಾಶ ಬಂದದ ಈಗ ಇಲ್ಲಿ ಮಲ್ಲಿಕಾರ್ಜುನ ಸಾಹೇಬ್ರಿಗೆ. ಯಾಕಂದ್ರೆ ಅವ್ರ ತಂದೆಯವರು ಹೇಳಿದ ಮಾತಿಗೆ ಕೂಡ ಅವರು ನಡಿಬೇಕಾಗ್ತದೆ. ಇವತ್ತು ಅವ್ರು ತೀರ್ಕೊಂಡ್ರಂದ್ರೆ ಅವ್ರ ಆತ್ಮಕ್ಕೊಂದು ಶಾಂತಿನೂ ಸಿಗ್ತದಲ್ಲ. ನಾವು ಹೇಳಿದಾಗಲೇ ಅವ್ರೇನು ಅವ್ರದ್ದೊಂದು ಇದು ಇತ್ತು, ಮುಂದಿನ ಅವಧಿಗೆ ನಾನೇ ಮುಂದೆ ನಿಂತು ಅಲ್ಪಸಂಖ್ಯಾತ ಒಂದು ಮುಸಲ್ಮಾನ ಒಂದು ಕ್ಯಾಂಡಿಡೇಟ್ಗೆ ನಾನು ನಿಂದಿಸಿ MLA ಮಾಡ್ತೀನಿ ಅಂತೇಳಿ ಅವರೇ ಹೇಳಿದರು. ಅದಕ್ಕೇನದ ಇವತ್ತು ನಮ್ದು ಏನದ, ಮಲ್ಲಿಕಾರ್ಜುನ ಸಾಹೇಬರು ಮುಂದೆ ನಿಂತೇನದ
ಒಂದು ಅಲ್ಪಸಂಖ್ಯಾತರ ಒಂದು ಕ್ಯಾಂಡಿಡೇಟ್ಗೆ ನಿಂದಿರಿಸಿ ಅಲ್ಲಿ ಶಾಸಕ ಮಾಡಿದ್ರೆ ಅದು ಎಲ್ಲರಿಗೂ ಒಂದು ಸ್ವಲ್ಪ ಒಳ್ಳೇದಾಗ್ತದೆ, ಪಕ್ಷಕ್ಕೂ ಒಳ್ಳೇದಾಗ್ತದೆ ನಮ್ಮದು ವಿನಂತಿ ಐತಿ. ಮತ್ತು ಇದ್ರಾಗೇನದ ಪಕ್ಷಗಳು ಯಾರೇ ಅದು ಅವ ಹೇಳ್ದ ಇವ ಹೇಳ್ದ ಸಣ್ಣ ಕಾರ್ಯಕರ್ತರು ಅಸಮಾಧಾನಾಗಿ ಹೇಳ್ತಿರ್ತಾರೆ ಆ ವಿಷಯಗಳು. ನಾವು 50,000 ಬೆಳೆಸ್ತೀವಿ ಅಥವಾ ಬಂಡಾಯ ಹಂಗೆ ಅದು ನಡೀತದೆ. ಇಲೆಕ್ಷನ್ ಟಿಕೆಟ್ ಕೊಡೋದ್ರೆ ಇಂಥವು ನಡೆಯುವ ಎಲ್ಲ ಪ್ರತಿಯೊಂದು ಪಕ್ಷಗಳು ಇರ್ತವೆ. ಅದು ಆದರೆ ನಮ್ಮ ಪಕ್ಷದ ನಾಯಕರು ನಾವೆಲ್ಲ ನಮ್ಮದೊಂದು ವಿನಂತಿ ಏನಂದ್ರೆ ನಾವು ಪಕ್ಷದ ಹೈಕಮಾಂಡ್ ಏನು ನಿರ್ಧಾರ ತೊಗೊಂಡ್ರೆ ಅದಕ್ಕೆ ನಾವು ಅಂತೂ ಬದ್ಧರಿರ್ತೇವೆ ಎಲ್ಲ ಕಡೆ. ಅದು ಅನಿವಾರ್ಯ ಪ್ರತಿಯೊಂದು ವಿಷಯಗಳಾಗ ಇದನ್ನೇ ಅದದು. ಅದಕ್ಕೆ ನಮ್ಮ ನಾಯಕರು ಅದೇ ಹೇಳ್ಯಾರ, ಈಗ ಹೈಕಮಾಂಡ್ ಏನು ನಿರ್ಧಾರ ತೊಗೊಳ್ತಾ ಬದ್ಧರಾಗ್ತೇವೆ. ಅದ್ರ ಜೊತೆ ನಮ್ಮದೊಂದು ಮನವಿ ಏನದ ಒಂದು ಅವಕಾಶ ಐತಿ. ಇಂಥ ಅವಕಾಶದಲ್ಲಿ ಒಂದು ಅಲ್ಪಸಂಖ್ಯಾತರಿಗೆ ಒಂದು MLA ಅನ್ನೋದು ಅವಕಾಶ ಮಾಡಿ ಕೊಡ್ರಿ, ಇಷ್ಟೇ ನಮ್ಮದು ವಿನಂತಿ. ಥ್ಯಾಂಕ್ ಯು. ಹಾಂ, ಈಗ ಸದ್ಯ ಈಗ ಶೀಘ್ರದಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ನಡೆದಿದೆ. ಇದರಲ್ಲಿ ಮುಸ್ಲಿಮರಿಗೆ ಬಿಜಾಪುರ ಜಿಲ್ಲೆಯಲ್ಲಿ 44 ಸ್ಥಾನಗಳು ಕ್ಷೇತ್ರ ಇದೆ ಸರ್. ಇದರಲ್ಲಿ ಮುಸ್ಲಿಮರು ಎಷ್ಟನ್ನು ನೀವು ಪಡ್ಕೊಳಕ್ಕೆ ನೀವು ಮುಖಂಡರಿಗೆ ಆಗ್ತೀರಿ? ಸುಮಾರು 7. ಈಗ ಐದರಿಂದ 7 ತನಕ ಕನಿಷ್ಠ 5 ಹೇಳ್ತೇವೆ. ಇದು ಬೇಕೇ ಬೇಕು ಅಥವಾ ಅದು ಬೇಕೇ ಬೇಕು. ನಮ್ದು ನೋಡ್ರಿ, ಈಗ ಬೇಕೇ ಬೇಕು ಒತ್ತಾಯ ಅಂತೂ ಮಾಡೇ ಮಾಡ್ತೇವೆ. ಅಲ್ಲಿ ಪಕ್ಷದ ನಾಯಕರು ಎಲ್ಲ ಸೇರ್ಕೊಂಡು, ಯಾಕಂದ್ರೆ ಎಲ್ಲ ಸಮಾಜದ ಇದು ಅದು ಹೆಂಗಿದೆ ಅಂದ್ರೆ ಅಲ್ಲಿ ಆ ಕ್ಷೇತ್ರದೊಳಗೆ ಏನು ಕ್ಯಾಟಗರಿಗಳು ಏನು ಆಗ್ತಾವಲ್ಲ, ಏನು ಒಂದು ರಿಸರ್ವೇಷನ್ ಬರ್ತಾವಲ್ಲ ಈಗ ಕ್ಯಾಟಗರಿ ವೈಸ್, ಅಲ್ಲಿ ನಮ್ಗೆ ಎಲ್ಲಿ ಈಗ ನಾವು ನಿಂತ ಕೆಲವೊಂದು ಕಡೆ ನಾವು ಹೆಚ್ಚು ಜನ ಮತದಾರರು ಅಲ್ಪಸಂಖ್ಯಾತ ಇದರಲ್ಲಿ ಅಲ್ಲಿ SC ಅಥವಾ ಯಾವುದೇ ಏನಾರ ಆಯ್ತಂದ್ರೆ ಆಯ್ತಂದ್ರೆ ಅಲ್ಲಿ ನಮ್ಮ ನಿಂದಲಾಗ ಅವಕಾಶ ಇರೋದಿಲ್ಲ. ಮತ್ತು ಅವಾಗ ಏನು ಮಾಡೋಕೆ ಬರೋದು. ಅದಕ್ಕೆ ಎಲ್ಲಿ ಹೆಚ್ಚಿನ ಆರಿಸಿ ಬರುವಂಥದ್ದು ಸಾಧ್ಯತೆ ಇದೆ ಅಲ್ಲಿ ಏನದ ನಾವು ಕೇಳ್ತೇವೆ.